ಇನ್ನು ಬೆಳಗಾವಿ ಅಧಿವೇಶನದ ಮಧ್ಯೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೆಲ ಮಹತ್ವದ ನಿರ್ಧಾರಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಅದರಲ್ಲಿ 3 ಮಹತ್ವದ ವಿಚಾರಗಳಿಗೆ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಸೂಚಿಸಿದೆ. ಒಂದು, ಕಾಲ್ತುಳಿತ ಪ್ರಕರಣದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಕ್ರಿಕೆಟ್ ಪಂದ್ಯ ನಡೀತಾ ಇರಲಿಲ್ಲ. ಕ್ರಿಕೆಟ್ ಪಂದ್ಯ ನಡೆಸೋದಕ್ಕೆ ಷರತ್ತುಬದ್ಧ ಅನುಮತಿಯನ್ನು ಕೊಡಲಾಗಿದೆ. ಇನ್ನು ಒಳ ಮೀಸಲಾತಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಅಂಜಿಕೆ ಇತ್ತು, ಏನು ಮಾಡೋದು ಇದನ್ನ ಅಂತ. ಬಟ್ ಆ ಒಳ ಮೀಸಲಾತಿಯ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದು ಈಗ 56% ಏರಿಕೆಯಾಗಿದೆ ಮೀಸಲಾತಿಯ ಪ್ರಮಾಣ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ 50 ಮೀರುವಂತಿಲ್ಲ ಇಂದಿರಾ ಸಹಾನಿ ಕೇಸ್ನ ಪ್ರಕಾರ. ಆದರೆ 56% ಇದ್ದ ಏನಿದೆಯಾ ಹೆಚ್ಚು ಮಾಡಲಾಗಿದೆಯೋ ಅದನ್ನು ಹಾಗೇ ಮುಂದುವರಿಸಿಕೊಂಡು 17% ಪರಿಶಿಷ್ಟ ಜಾತಿ ಕೊಟ್ಟಿರುವಂಥ ಮೀಸಲಾತಿ ಏನಿದೆ ಅದರಲ್ಲಿ 3 ರೀತಿಯ ವರ್ಗೀಕರಣ, ಒಳ ಮೀಸಲಾತಿ 3 ರೀತಿಯ ವರ್ಗೀಕರಣ, 6, 6, 5 ಈ ರೀತಿಯ ವರ್ಗೀಕರಣವನ್ನು ಏನು ರಾಜ್ಯ ಸರ್ಕಾರ ಮಾಡಿಕೊಂಡಿತ್ತು ಅದನ್ನು ಒಂದು ಪ್ರತ್ಯೇಕ ವಿಧೇಯಕದ ಮುಖಾಂತರ ವಿಧಾನಸಭೆಯಲ್ಲಿ ಮಂಡಿಸುವಂಥ ನಿರ್ಧಾರವನ್ನು ಮೀಸಲಾತಿಗೆ ಸಂಬಂಧಿಸಿದಂತೆ ತೆಗೆದುಕೊಂಡಿದೆ. ಇನ್ನು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲೆಕ್ಷನ್ ಆಗದೆ 4 ವರ್ಷ ಆಯಿತು. 4 ವರ್ಷಗಳಿಂದ ಸ್ಥಳೀಯ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳಿಲ್ಲದಂಥ ಸ್ಥಿತಿ ಇದೆ. ಸೊ ಅದಕ್ಕೂ ಕೂಡ ಎಲೆಕ್ಷನ್ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಏಪ್ರಿಲ್ ನಂತರ ಎಲೆಕ್ಷನ್ ಮಾಡುವಂಥ ನಿರ್ಧಾರವನ್ನು ಕೂಡ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಳ್ಳಲಾಗಿದೆ. ಸೊ 3 ಪ್ರಮುಖ ನಿರ್ಧಾರಗಳು. ಚಿನ್ನಸ್ವಾಮಿಗೆ ಸಂಬಂಧಿಸಿದಂತೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ವರದಿ ಇದೆ. ಆ ವರದಿಯಂತೆ ಆ ವರದಿ ಕೊಟ್ಟಿರುವಂಥ ಶಿಫಾರಸಿನ ಅನ್ವಯ ಬದಲಾವಣೆಯನ್ನ ಮಾಡಿಕೊಂಡರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮ್ಯಾಚ್ಗಳನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಒಳ ಮೀಸಲಾತಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಮಸ್ಯೆ ಇತ್ತು. ಒಂದು ಕೋರ್ಟ್ಗೆ ಈ ಒಳ ಮೀಸಲಾತಿಯ ನಿರ್ಧಾರ ಜುಡಿಷಿಯಲ್ ಕಟಕಟಿಯನ್ನು ದಾಟಿ ಮುಂದಕ್ಕೆ ಹೋಗುತ್ತಾ ಅನ್ನುವಂಥ ಒಂದು ಅಂಜಿಕೆ ಇತ್ತು ರಾಜ್ಯ ಸರ್ಕಾರಕ್ಕೆ. ಅಂದರೆ ಜುಡಿಷಿಯಲ್ ಸ್ಕ್ರೂಟಿನಿ ಪಾಸ್ ಆಗಬೇಕು. ಸೊ ಅದರ ಬಗ್ಗೆ ರಾಜ್ಯ ಸರ್ಕಾರಕ್ಕೊಂದು ಆತಂಕ ಇದೆ. ಅದು ಇಂದಿರಾ ಸಹಾನಿ ಕೇಸು ಅಡ್ಡ ಆಗತ್ತೆ ಅನ್ನೋದು ಒಂದಾದರೆ, ಒಳ ಮೀಸಲಾತಿಯ ವಿಚಾರದಲ್ಲಿ ಕೆಲ ಸಮುದಾಯಗಳು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಂದರೆ ವರದಿ ಒಂದಿತ್ತು, ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಮತ್ತೊಂದಾಗಿತ್ತು ಅಂತ ಈ ಅಲೆಮಾರಿ ಸಮುದಾಯ ಕೋರ್ಟ್ ಮೆಟ್ಟಿಲನ್ನು ಹತ್ತಿದೆ. ಸೊ ಇದೆಲ್ಲದಕ್ಕೂ ಕೂಡ ಪರಿಹಾರ ಏನು ಅಂತಂದರೆ ಪ್ರತ್ಯೇಕ ವಿಧೇಯಕವನ್ನು ಮಂಡಿಸಿ ಅದನ್ನು ಪಾಸ್ ಮಾಡಿಕೊಳ್ಳೋದು ಅನ್ನೋದು ರಾಜ್ಯ ಸರ್ಕಾರ ಯೋಚನೆ ಮಾಡಿರೋದು. ಒಳ ಮೀಸಲಾತಿ ವಿಧೇಯಕ ಜಾರಿ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಿದೆ. ಇನ್ನಷ್ಟು ಅಧ್ಯಯನ ಮಾಡೋದಕ್ಕೆ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಒಳ ಮೀಸಲಾತಿಯ ಪ್ರಮಾಣ ಈಗ ಹೆಂಗಿದೆ ಅಂತಂದ್ರೆ 17% ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ 6 ಬಲಗೈಗೆ 6 ಎಡಗೈಗೆ 5% ಉಳಿದ ಸಮುದಾಯಗಳಿಗೆ ಅಂತ ಹಂಚಲಾಗಿದೆ. ಸೊ ಇದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬಹುದು ನೇಮಕ ಪ್ರಕ್ರಿಯೆಯ ಸಂದರ್ಭದಲ್ಲಿ, ಇದೆಲ್ಲದಕ್ಕೂ ಕೂಡ ಇನ್ನಷ್ಟು ಅಧ್ಯಯನ ಮಾಡಬೇಕಾದಂಥ ಅಗತ್ಯ ಇದೆ ಅನ್ನೋದು ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡಿರುವಂಥ ತೀರ್ಮಾನ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಸ್ಥಳೀಯ ಸಂಸ್ಥೆಯ ಚುನಾವಣೆಗೂ ಕೂಡ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ. ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲ್ ನಂತರ ಎಲೆಕ್ಷನ್ ಆಗಬಹುದು ಅನ್ನುವಂಥ ಸಾಧ್ಯತೆ ಇದೆ. ಕ್ಯಾಬಿನೆಟ್ನಲ್ಲೂ ಕೂಡ ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಅಲ್ಲಿಗೆ ಪ್ರಮುಖ ನಿರ್ಧಾರಗಳನ್ನು ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.